ಭಾಗವಾಗಿ 31 ಕಾರ್ಯಕ್ರಮ ಟೋಟಲ್ 6 ದಿವಸಗಳ ಅವಧಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ಅದರ ಅಂತಿಮವಾಗಿ ಇವತ್ತು ಒಂದು ದಿವಸ ಗ್ರಾಮ ಸಭೆ ಟೋಟಲ್ 6 ದಿವಸ ಈ ಒಂದು ಕಾರ್ಯಕ್ರಮ ನಡೆದಿತ್ತು. 6 ದಿವಸ ಕಾರ್ಯಕ್ರಮದ ನಂತರ ಲಾಸ್ಟ್ ದಿವಸ ಎಲ್ಲ ಒಂದು 6 ದಿವಸ ಒಳಗಡೆ ಎಲ್ಲ ಒಂದು ಕಾರ್ಯಕ್ರಮ ಕ್ಷೇತ್ರ ವೀಕ್ಷಣೆ ಆಗಿರ್ಬೋದು, ಕರ್ತಗಳ ವೀಕ್ಷಣೆ ಆಗಿರ್ಬೋದು, ಎಲ್ಲ ಒಂದು ಕಾರ್ಯಕ್ರಮದ ನಂತರ ಇವತ್ತೊಂದು ಗ್ರಾಮ ಸಭೆಗೆ ಆಯೋಜನೆ ಮಾಡಿದ್ದೇವೆ. ಈ ಒಂದು ಗ್ರಾಮ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ AWU ಆದಂಥ ಶ್ರೀ ಸೀತಾರಾಮ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಹಾಜರಾಗಿದ್ದಾರೆ. ಎಲ್ಲರೂ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಾವು ಇಪ್ಪಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಶಾಂತಮ್ಮರವರು ಸಹ ಈ ಒಂದು ಕಾರ್ಯಕ್ರಮ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ಇಪ್ಪಾಡಿ ಗ್ರಾಮ ಪಂಚಾಯತಿಯ ಇಪ್ಪಾಡಿ ವಾರ್ಡಿನ ಸದಸ್ಯರಾದ ದೇವರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಮೊದಲನೇದಾಗಿ ನಾವು ಮೊದಲೇ ತಿಳಿಸಿದಂತೆ 2001 ವರ್ಷದ ಅವಧಿಯ ಒಂದು ಈ ಲೆಕ್ಕ ಪರಿಶೋಧನೆ ಏನಿದೆ ಅದನ್ನು ನಮ್ಮ ವ್ಯವಸ್ಥಾಪಕರಾದಂಥ ಶ್ರೀನಿವಾಸ್ ಅವರು ಸಹ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮುಂದುವರೆದ ಭಾಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕುರಿತಂತೆ ಸವಿಸ್ತಾರವಾಗಿ ಎಲ್ಲ ರೀತಿಯ ಒಂದು ತಯಾರಿ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ನಿಮ್ಮ ವಾರ್ಡ್ಗಳಲ್ಲಿ ಯಾರು ವೈಯಕ್ತಿಕ ಕಾಮಗಾರಿಗಳು ಏನಿದೆ ಮಾಡಿಸ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಆಲ್ರೆಡಿ ಕ್ಷೇತ್ರ ವೀಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಮಾಹಿತಿ ಪಡ್ಕೊಂಡು ಜೊತೆಗೆ ರೆಕಾರ್ಡ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತೇನು ನಮ್ಮ ಒಂದು ಅಂತಿಮವಾದ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ನಿಮ್ಮೆಲ್ಲರ ಒಟ್ಟಿಗೆ ಕೂಡ ಅದನ್ನು ಚರ್ಚೆ ಮಾಡುವಾಗ ಈ ಗ್ರಾಮ ಸಭೆ ಮುಖ್ಯ ಉದ್ದೇಶ. ಇದ್ರಲ್ಲಿ ಏನಿದ್ರೆ ನಿಮಗೆ ಎಲ್ಲದನ್ನು ಅದನ್ನೆಲ್ಲ ಹೇಳ್ತಾರೆ. ಇದು ಕಾಮಗಾರಿಗಳು ಆಗಿದೆ, ಇಲ್ಲ ಆಗಿಲ್ಲ ಏನು ಅಂತ ಬಿಟ್ಟು ಅದನ್ನು ಕೊಟ್ಟರೆ ಇಲ್ಲ ಆಗಿಲ್ಲ ಅನ್ನೋದು ಅದು ಏನಿದೆ ಪೆಂಡಿಂಗ್ ಅದನ್ನು ರಿಕವರಿಗೆ ಬರ್ತಾರೆ. ಯಾರು ಮಾಡಿದ್ರೆ ಆ ಟೈಮು ಅದನ್ನು ಅವರು ಸವಿಸ್ತಾರ ಹೇಳ್ತಾರೆ. ಅದಕ್ಕೋಸ್ಕರ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಶ್ರೀನಿವಾಸ ಸರ್ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಇಪ್ಪಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮಾಡ್ತಾಯಿದ್ದೀವಿ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಶ್ರೀಯುತ ಸೀತಾರಾಮ್ ಸರ್ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಶಾಂತಮ್ಮನವರೇ, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಪ್ರೇಮಾ ಅವರೇ, ಎಲ್ಲ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರೇ, ಎಲ್ಲ ಜನಪ್ರತಿನಿಧಿಗಳೇ, ಮತ್ತು ಗ್ರಾಮಸ್ಥರೇ, ಮಹಿಳಾ ಸ್ವಸಹಾಯ ಸಂಘದವರೇ ಮತ್ತು ಎಲ್ಲ ಸಾರ್ವಜನಿಕರೇ, ಸರ್ಕಾರದ ಆದೇಶ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೆ 1 ಬಾರಿ ಮತ್ತು ವರ್ಷಕ್ಕೆ 2 ಬಾರಿ ಇತ್ತು ಸಾಮಾಜಿಕ ಪರಿಶೋಧನೆ. 6 ತಿಂಗಳು ಬಂದಿತ್ತು. ಈಗ ವರ್ಷಕ್ಕೆ ಒಮ್ಮೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡಬೇಕು ಅಂತ ನಿಯಮ ಇದೆ. ಆ ಪ್ರಕಾರವಾಗಿ ಸರ್ಕಾರ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರವರು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ದಿನಾಂಕ ನಿಗದಿ ಮಾಡಿ ಈ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರನ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಬೇಕು ಅಂತ ಸೂಚನೆ ನೀಡಿದ್ದಾರೆ. ಆ ಪ್ರಕಾರವಾಗಿ ಈ ದಿನ ನಮ್ಮೆಲ್ಲರ ಸಮ್ಮುಖದಲ್ಲಿ 2022 ಕೇರಳಿನ ಸ್ವಲ್ಪ ಹಾಕ್ಸಿದ್ರೆ ಕೇರಳಿನ ಸ್ವಲ್ಪ ಹಾಕ್ಸಿ ಇಲ್ಲಿ ಬರಮ್ಮ, ಈ ಕಡೆ ಸ್ವಲ್ಪ ಅಲ್ಲೇ ಇಟ್ಕೊಂಡು ಇವತ್ತಿನ ದಿನ ಉದ್ದೇಶ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2022-23ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಯಾವೆಲ್ಲ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದೆ, ಯಾವ್ಯಾವ ಕಾಮಗಾರಿಗೆ ಎಷ್ಟು ಕೂಲಿ ವೆಚ್ಚ ಆಗಿದೆ, ಸಾಮಗ್ರಿ ವೆಚ್ಚ ಆಗಿದೆ ಎಂಬುದ್ರ ಬಗ್ಗೆ ಸಾಮಾಜಿಕ ಪರಿಶೋಧನಾ ತಂಡದವರು ನಾವು ಕಳೆದ 5 ದಿನಗಳಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡಿದ್ದೀವಿ.
ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಆ ಕಾಮಗಾರಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೂಲಿಗಾರರನ್ನು ಸಹ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಸಹ ಕೇಳಿದ್ದೀವಿ. ನಾವು ಒಂದು ವರದಿಯನ್ನು ಸಿದ್ಧತೆ ಮಾಡಿದ್ದೀವಿ, ಸಾಮಾಜಿಕ ಪರಿಶೋಧನಾ ವರದಿಯಿಂದ. ಅದನ್ನು ಈ ಸಭೆಗೆ ಮಂಡನೆ ಮಾಡ್ತಕ್ಕಂಥ ವಿಚಾರ, ಎಷ್ಟು ಕೂಲಿ ಆಗಿದೆ, ಸಾಮಗ್ರಿ ಆಗಿದೆ, ಆ ಕಾಮಗಾರಿ ಬಗ್ಗೆ ಏನು ಅಪ್ಡೇಟ್ ಆಗಬೇಕಾಗಿತ್ತು ಮತ್ತು ಕಾಮಗಾರಿ ಸ್ಥಳದಲ್ಲಿ ಏನೇನು ಇರಬೇಕಾಗಿತ್ತು, ಏನಿಲ್ಲ ಅಂತಕ್ಕಂಥದ್ದೆಲ್ಲನ ನಾವು ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಮಂಡನೆ ಮಾಡಿ ನೋಡಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನ ಸಭೆಯಲ್ಲಿ ಚರ್ಚೆ ಆಗ್ತೈತೆ. ನಾನು ಮಾಡಿರ್ತಕ್ಕಂಥ ವರದಿ ಏನು ಅಂತಿಮ ಅಲ್ಲ, ಈ ಸಭೆಯಲ್ಲಿ ಫೈನಲ್ ಆಗಬೇಕು. ಅಂದರೆ ನಾವೇನೋ ಒಂದು ಹೇಳಿರ್ತೀವಿ ಆ ಕಾಮಗಾರಿ ಬಗ್ಗೆ, ಕಾಮಗಾರಿ ಆಗಿಲ್ಲ ಅಂತ ಹೇಳ್ತೀವಿ, ಅಥವಾ ಕಾಮಗಾರಿಯಲ್ಲಿ ಬೋರ್ಡ್ ಇಲ್ಲ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳ ಸಮೇತನ ಕೆಲಸ ಆಗದೇ ಇರ್ತಕ್ಕಂಥವು ಇರ್ಬೋದು. ಎಲ್ಲ ವಿಚಾರಗಳನ್ನು ಸಮೇತನ ಗ್ರಾಮಸ್ಥರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅಂತಿಮ ಮಾಡಬೇಕು. ಇಲ್ಲಾಗಿರ್ತಕ್ಕಂಥ ಕಾಮಗಾರಿಗಳ ವೆಚ್ಚಕ್ಕೆ ಏನು ವೆಚ್ಚ ಆಗಿದೆ ಅವು ಸಾರ್ವಜನಿಕರಿಗೆ ಅನುಕೂಲ ಆಗಿರಬೇಕು ಮತ್ತು ಏನು ನಿಯಮಾನುಸಾರ ಅನುಷ್ಠಾನ ಆಗಿರಬೇಕು. ಆಮೇಲೆ ಇಲ್ಲಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಸಮೇತ ಉತ್ತರದಾಯಿತ್ವವನ್ನು ಗ್ರಾಮ ಪಂಚಾಯತಿ ವಹಿಸ್ಕೊಂಡಿರಬೇಕು ಮತ್ತು ಸಾರ್ವಜನಿಕರು ಸಮೇತ ಅದು ಜವಾಬ್ದಾರಿ ಹೊತ್ಕೊಂಡಿರಬೇಕು. ಇದು ಸರ್ಕಾರದ ಹಣ. ಸರ್ಕಾರ ಹಣ ಅಂತಂದರೆ ನಮ್ಮಿಂದ ತೆರಿಗೆಯಿಂದ ಹೋಗ್ತಕ್ಕಂಥ ಹಣ, ಅದು ನಿಯಮಾನುಸಾರ ಸಾರ್ವಜನಿಕರಿಗೆ ಬಳಕೆ ಆಗಬೇಕಾಗ್ತೈತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಹಣಕಾಸಿನ ವ್ಯವಹಾರ ಆಗ್ಬೋದು, ಕಾಮಗಾರಿಗಳ ವಿಚಾರ ಆಗ್ಬೋದು, ಎಲ್ಲನ ಸಾರ್ವಜನಿಕರಿಗೆ ಆ ಮಾಹಿತಿನ ತಿಳಿಸ್ಬೇಕಾಗ್ತೈತೆ. ಸಾರ್ವಜನಿಕರು ಆ ಕಾಮಗಾರಿ ಬಗ್ಗೆ ಮತ್ತು ಆ ಒಂದು ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ತಪಾಸಣೆ ಮಾಡೋಕ್ಕೂ ಸಮೇತ ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರು ಇದೊಂದು ಅವಕಾಶ ಕೊಟ್ಟಿದೆ ಸರ್ಕಾರ. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮೂಲಕ ಸಾರ್ವಜನಿಕರು ಅಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳಾಗ್ಬೋದು, ಒಳ್ಳೆ ಕೆಲಸ ಆಗ್ಬೋದು, ಅದನ್ನು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡ್ ಹೊಂದಿರ್ತಕ್ಕಂಥವ್ರು ತಮಗೇನಾದ್ರೂ ಉದ್ಯೋಗ ಸಿಕ್ಕಿಲ್ಲ ಅಂದರೆ, ಕೂಲಿ ಪಾವತಿ ಆಗಿಲ್ಲ ಅಂದರೆ, ಸಾಮಗ್ರಿ ಪಾವತಿ ಆಗಿಲ್ಲ ಅಂದರೆ, ಯಾವುದೇ ವಿಚಾರ ಆಗ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ತಾವೆಲ್ಲರೂ ಸಾರ್ವಜನಿಕರು ಮುಕ್ತವಾಗಿ ನಾವು ಆಕ್ಚುಲಾಗಿ ಇವತ್ತು ಯೂಟ್ಯೂಬು ಲೈವಲ್ಲಿ ಕೊಡಬೇಕಾಗಿತ್ತು, ಯಾಕೋ ಅದು ಓಪನ್ ಆಗ್ತಾಯಿಲ್ಲ ಇವತ್ತು. ನೀವು ಬೇಕಾದರೆ ಮನೆಗೆ ಕೂತ್ಕೊಂಡು ಬೇಕಾದ್ರೇ ಲಿಂಕು ಶೇರ್ ಮಾಡ್ತೀವಿ, ಅದನ್ನು ಮನೆಯಲ್ಲೇ ಸಮೇತ ವೀಕ್ಷಣೆ ಮಾಡ್ಬೋದಾಯಿತು. ಈಗ ವಿಡಿಯೋ ಆಗುತ್ತೆ, ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಮತ್ತು ಚರ್ಚೆಯಲ್ಲಿ ಭಾಗವಹಿಸಬೇಕು. ಚರ್ಚೆಯಲ್ಲಿ ಭಾಗವಹಿಸೋ ತಮ್ಮ ಸಲಹೆಗಳನ್ನು ಅಥವಾ ಏನಾದರೂ ಕುಂದುಕೊರತೆಗಳಿದ್ರೆ ಅಥವಾ ವ್ಯತ್ಯಾಸಗಳಿದ್ರೆ, ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ತೆಗಿಯೋಕ್ಕೂ ಅವಕಾಶ ಇದೆ. ಅಥವಾ ನಮಗೆ ಗೊತ್ತಿಲ್ಲದೆ ಇತ್ತು ಏನಾದರೂ ಕಾಮಗಾರಿಗಳಾಗಿಲ್ಲ ಅದನ್ನು ಸಮೇತ ಹೇಳಿ ಈ ಒಂದು ವರದಿಯಲ್ಲಿ ಸೇರಿಸಿ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸಕ್ಕೆ ಆಗಬೇಕಾಗ್ತೈತಿ. ಹಾಗಾಗಿ ತಾವೆಲ್ಲರೂ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮನ್ನೆಲ್ಲರನ್ನು ಕೇಳ್ಕೊಳ್ತೀನಿ. ಈಗ ಮೊದಲನೇ ವಿಚಾರ, 2022-23 ಸಾಲಲ್ಲಿ ಗ್ರಾಮ ಪಂಚಾಯಿತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರ ಮತ್ತು ಆ ಕಾಮಗಾರಿಗಳಿಗೆ ಎಷ್ಟು ಕೂಲಿ ವೆಚ್ಚ ಆಗಿದೆ, ಸಾಮಗ್ರಿ ಆಗಿದೆ ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. 1/4/2022ರಿಂದ 31/3/2023 ಅವಧಿಯಲ್ಲಿ 1 ವರ್ಷ ಗ್ರಾಮ ಪಂಚಾಯಿತಿಯವರು ವೈಯಕ್ತಿಕ 269 ಲಾಸ್ಟ್ ಪೇಜ್ ಸಮುದಾಯ ಕಾಮಗಾರಿಗಳಂತ 79, ಒಟ್ಟು 348 ಕಾಮಗಾರಿಗಳು ಗ್ರಾಮ ಪಂಚಾಯಿತಿಯಿಂದ ಅನುಷ್ಠಾನ ಆಗಿದೆ. ಕೂಲಿ ವೆಚ್ಚ 52,45,095 ರೂಪಾಯಿ. ಸಾಮಗ್ರಿ 53,34,917 ರೂಪಾಯಿ. ಒಟ್ಟು 1,05,80,012 ರೂಪಾಯಿ ಗ್ರಾಮ ಪಂಚಾಯಿತಿಯಿಂದ ವೆಚ್ಚ ಆಗಿದೆ. ಅದೇ ರೀತಿ ರೇಷ್ಮೆ ಇಲಾಖೆಯವರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲೇ 3 ವೈಯಕ್ತಿಕ ಕಾಮಗಾರಿಗಳಿಗೆ 90,537 ರೂಪಾಯಿ ವೆಚ್ಚ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯವರು 45 ವೈಯಕ್ತಿಕ ಕಾಮಗಾರಿಗಳಿಗೆ
12,99,316 ರೂಪಾಯಿ ಕೂಲಿ, ಸಾಮಗ್ರಿ 16,500 ರೂಪಾಯಿ, ಒಟ್ಟು 13,15,816 ರೂಪಾಯಿ ವೆಚ್ಚ ಆಗಿದೆ. PRD ಇಲಾಖೆಯಿಂದ 3 ಸಮುದಾಯ ಕಾಮಗಾರಿಗಳಿಗೆ ಕೂಲಿ ವೆಚ್ಚ 2,37,930 ರೂಪಾಯಿ, ಸಾಮಗ್ರಿ 7,93,838 ರೂಪಾಯಿ, ಒಟ್ಟು 10,31,768 ರೂಪಾಯಿವಷ್ಟು PRD ಇಲಾಖೆಯವರು ಉದ್ಯೋಗ ಖಾತ್ರಿಯಲ್ಲಿ ವೆಚ್ಚ ಮಾಡಿದ್ದಾರೆ. ಒಟ್ಟು ಎಲ್ಲ ಇಲಾಖೆಗಳಿಂದ, ಗ್ರಾಮ ಪಂಚಾಯಿತಿ ಮತ್ತು ಇತರೆ ಇಲಾಖೆಗಳಿಂದ, ಎಲ್ಲ ಇಲಾಖೆಗಳಿಂದ 399 ಕಾಮಗಾರಿ ಕೋಡ್ಗೆ 399 ಕಾಮಗಾರಿಗಳು 1,30,18,133 ರೂಪಾಯಿವಷ್ಟು ವೆಚ್ಚ ಮಾಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಕಾಮಗಾರಿವಾರು ಮಂಡನೆ ಮಾಡ್ತಾ ಹೋಗ್ತೀವಿ. ಆ ಕಾಮಗಾರಿಗೆ ಸಂಬಂಧಪಟ್ಟಂಗೆ ತಮ್ಮದೇನೋ ಅಭಿಪ್ರಾಯಗಳಿದ್ದರೆ, ಕೆಲಸ ಆಗಿಲ್ಲ ಅಂದರೆ ಅಥವಾ ಕಾಮಗಾರಿ ಬಗ್ಗೆ ತಮ್ಮದೇನೋ ಅಭಿಪ್ರಾಯಗಳಿದ್ದರೆ ಮಂಡನೆಯನ್ನು ಮಾಡ್ಬೋದು. ನಾವು ನಮಗೇನು ಕಂಡು ಬಂದೈತಿ ಅದನ್ನೇ ಹೇಳ್ತೀವಿ. ನಿಮಗೇನಾದರೂ ಕಂಡು ಬಂದಿದ್ದರೆ ಅಥವಾ ನಾವೇನಾದ್ರು ಕಂಡುಕೊಂಡಿರೋದ್ರೇನೋ ವ್ಯತ್ಯಾಸ ಇದ್ದು ಸಮೇತ ಹೇಳೋಕ್ಕೆ ಅವಕಾಶ ಇದೆ. ನಾವು ಹೇಳ್ಬೋದು ಕಾಮಗಾರಿ ಓದ್ತೀವಲ್ಲ, ಕಾಮಗಾರಿ ಸಂಬಂಧಪಟ್ಟಾಗೆ ಒಂದೊಂದೇ ಓದ್ತಾರೆ ಅವಾಗ. ಇಪ್ಪಾಡಿ ಗ್ರಾಮದ ಸರ್ವೆ ನಂಬರ್ 176 ಜಮೀನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ. ಈ ಒಂದು ವರ್ಷದಲ್ಲಿ ಕೂಲಿ 24,720 ರೂಪಾಯಿ, ಸಾಮಗ್ರಿ 9,22,754 ರೂಪಾಯಿ ಆಗಿದೆ. ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಷ್ಟು ವೆಚ್ಚವನ್ನು PRD ಇಲಾಖೆಯ AWSR ಅವರು ಚೆಕ್ ಮೆಜರ್ಮೆಂಟು ಮಾಡಿಸ್ಬೇಕಾಗಿತ್ತು. ಚೆಕ್ ಮೆಜರ್ಮೆಂಟ್ ಆದಮೇಲೆ MIS ಮಾಡಬೇಕಾಗಿತ್ತು. ಚೆಕ್ ಮೆಜರ್ಮೆಂಟ್ ಮಾಡಿದಂಗೆ MIS ಆಗಿ ಪೇಮೆಂಟ್ ಕೂಲಿ ಮತ್ತು ಸಾಮಗ್ರಿಯನ್ನು ಪಾವತಿ ಮಾಡಿದ್ದಾರೆ. ಇದು ಅಬ್ಜೆಕ್ಷನ್ ಆಗುತ್ತೆ. ಸಾಹೇಬ್ರೆ, ನಿಮಗೆ ನಿಮ್ದು ಆ ಥರ ಓಕೆನಾ? ಇದು 13 ಲಕ್ಷ ಅಂದಾಜು ಮೊತ್ತ ಇದೆ. ಈ ವರ್ಷದಲ್ಲಿ 9,47,474 ರೂಪಾಯಿ ಕೂಲಿ ಸಾಮಗ್ರಿ 2 ಸೇರಿ ಅಷ್ಟು ಪೇಮೆಂಟ್ ಮಾಡಿದ್ದಾರೆ. ಅದನ್ನ ಬಿಲ್ಡಿಂಗ್ ಅನುಷ್ಠಾನ ಆಗಿದೆ. ಅದನ್ನ ನಮ್ಮ ತಾಂತ್ರಿಕ ಸಹಾಯಕ ಏನಿರ್ತಾರಲ್ಲ ಅವ್ರು MB ಬರೆದಿದ್ದೇನೆ MIS ಅಪ್ಲೋಡ್ ಮಾಡಬಾರ್ದು. ಅವನು MB ಬರೆದಿರ್ತಕ್ಕಂಥದ್ದನ್ನ PRD ಇರೋರು ಇವ್ರು MB ಬರೆದಿರೋದು ಮತ್ತು ಕೆಲಸ ಗುಣಮಟ್ಟ ಬಗ್ಗೆ ಪರಿಶೀಲನೆ ಮಾಡಿ ಅವರು ಚೆಕ್ ಮೆಜರ್ಮೆಂಟ್ ಮಾಡಬೇಕು. ಅದಾದ ನಂತರ MIS ಮಾಡಿ ಅಪ್ಲೋಡ್ ಮಾಡಬೇಕು. ಅಂದರೆ ಒಬ್ಬರು ತಾಂತ್ರಿಕ ಸಹಾಯಕ ಇರುತ್ತಲ್ಲ ಅವರು MB ದಾಖಲು ಮಾಡಿದರೆ ಇಷ್ಟುದ್ದ ಇಷ್ಟು ಮೆಜರ್ಮೆಂಟು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮಾಡಿದ್ರೆ ಅದನ್ನು AW ಅವರು ಸರ್ಟಿಫೈ ಮಾಡಬೇಕು. ಕರೆಕ್ಟ್ ಇದೆ ಬರ್ದಿರೋದು ಅಂತ. ಅದು ಕ್ರಾಸ್ ಚೆಕ್ ಆಗಬೇಕು. ಅದಾಗಿಲ್ಲ ಅಂತ ಹೇಳ್ತಾರದು. ಯಾಕೆ ಗೊತ್ತಾ, ಅದು ಪ್ರಿಸೆಕ್ಷನ್ ವರ್ಕ್, ಅದು ಮಾಡಲೇಬೇಕು. ಪಾಯಿಪು ಮಾಡಬೇಕು, ಆಮೇಲೆ ಎಲ್ಲ ಹಂತಗಳಲ್ಲೂ ಸಮೇತ ಅದನ್ನು ಮಾಡಬೇಕು. ಅದನ್ನು ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ, ಮಾಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ತಾಂತ್ರಿಕ ಸಹಾಯಕ ಇಂಜಿನಿಯರ್ದು ಮತ್ತು PDO ಅವರು. ಅಲ್ಲ, ಅದನ್ನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿನ್ನ ಜವಾಬ್ದಾರಿ ಅಲ್ಲ ಅದು. ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಬಿಟ್ಟಲ್ಲ ಸರ್, ಬಿಲ್ ಪಾಸ್ ಮಾಡಬೇಕು. ಅಂದರೆ PDO ಇಪ್ಪಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನ ಅಭಿವೃದ್ಧಿ ಮತ್ತು ರಕ್ಷಣೆ ಗೋಡೆ ಈ ಅವಧಿಯಲ್ಲಿ 922 ರೂಪಾಯಿ ಕೂಲಿ ಪೇಮೆಂಟ್ ಆಗುತ್ತೆ. ಇಪ್ಪಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರಕ್ಷಣಾ ಗೋಡೆ ನಿರ್ಮಾಣ. ಇದು ಈ ಅವಧಿಯಲ್ಲಿ ಕೂಲಿ 49,440 ರೂಪಾಯಿ, ಸಾಮಗ್ರಿ 1,51,222 ರೂಪಾಯಿ ಆಗಿದೆ. ಈ ಕಾಮಗಾರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೂಲಿಗಾರರು ಏನಿದಾರಲ್ಲ, NMR ENMR ಇಲ್ಲ ಕಡತದಲ್ಲಿ. ಕೂಲಿಗಾರರು ಕೆಲಸ ಮಾಡೋದಿಲ್ಲ.
ಇಪ್ಪಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಕ್ಷಣಗೋಡೆ. ಏನು ಆಗಿಲ್ಲ ಸರ್, ಯಾವುದೇ ಕಾಮಗಾರಿ ಯಾವ್ದು ಮತ್ತು ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಚೆಕ್ ಮೆಜರ್ಮೆಂಟ್ ಪ್ರಾಂಜನ ಐತೆ, ಅದನ್ನ ಬಂದು ಪಾಯ ಆದಮೇಲೆ ಒಂದ್ಸರಿ ಇಂಜಿನಿಯರ್ ಎಲ್ಲಿ ಬಂದಮೇಲೆ DWE ಬಂದು ಅಲ್ಲಿ ನಡೆದಿರ್ತಕ್ಕಂಥ ಕೆಲಸ ಕ್ವಾಲಿಟಿ ಇದೆಯೋ ಕ್ವಾಲಿಟಿ ಇಲ್ವೋ ಮೆಜರ್ಮೆಂಟ್ ಕೆಲಸ ಆಗಿದೆ ಅಂತ ಚೆಕ್ ಮಾಡಬೇಕು. ಅದು ಮಾಡಿಲ್ಲ. ಅದೇ ಅದು ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಏನಿಲ್ಲ, ಅದಕ್ಕೆಲ್ಲ ಆಮೇಲೆ ಕೂಲಿಗಾರರು ENM ಇದೆಯಲ್ಲ ಸರ್, ಕೂಲಿಗಾರರು ಬಂದು ಕೆಲಸ ಮಾಡಿರೋದಕ್ಕೆ ಕೂಲಿಗಾರರು ಸೈನ್ ಇರ್ತಕ್ಕಂಥ ಕಾಪಿನೇ ಫೈಲಲ್ಲಿಲ್ಲ. ಕೂಲಿಗಾರರು ಯಾರು ಬಂದು ಕೆಲಸ ಮಾಡಿರೋದಕ್ಕೆ ದಾಖಲೆ ಇಲ್ಲ. ಹಾಗಾಗಿ ಕೂಲಿ ಮೊತ್ತವನ್ನು ಅಷ್ಟನ್ನು ವಸೂಲಾತಿಗೆ ಶಿಫಾರಸು ಮಾಡಬಹುದು. ಆಗ್ಬೋದಾ ಸರ್? ಮಾಡಬಹುದು. ರೈಟ್. ನಾವು ಮಾಡಲ್ಲ, ಕೇಳಿಲ್ಲ. ನಾವು ಆಡಿಟರ್ ಕೇಳಪ್ಪಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡಬೇಕು. ಗ್ರಾಮ ಪಂಚಾಯತ್ ಸಭೆಯಿಂದ ಅಲ್ಲಿ ಏನೇ ತೀರ್ಮಾನ ಆದ್ರೂ ಆಗೈತೆ. ಅದನ್ನ ಸಭೆಗೆ ಮಂಡಿಸ್ತಾ ಇದ್ದೀವಿ. ಮಂಡಿಸಿ ಇವ್ರು ನಾನು ಮಾಡಿಸಿದ್ದು ಅಂತಿಮ ಅಲ್ಲ, ಇವರು ಸಹ AWE ಅವರು. ಕಾಮಗಾರಿ ಚೆನ್ನಾಗಿ ನಡೆದಿಲ್ವಲ್ಲ ಸರ್, ನಾನು ಹೇಳ್ದಾಗ ಅದು ಕೂಲಿಗಾರರಿಗೆ ಪೇಮೆಂಟ್ ಕಾಮಗಾರಿ ನೀಟಾಗಿಲ್ಲ, ಕ್ರಾಕ್ ಬಂದಿಲ್ಲ. ಅದರಲ್ಲಿ ಕ್ರಾಕ್ ಬಂದಿರೋದು ಒಂದು ಪಾಯಿಂಟು. ಕಾಮಗಾರಿ ವಿಚಾರವಾಗಿ ಕ್ರಾಕ್ ಬಂದಿರ್ತಕ್ಕಂಥದ್ದು ಒಂದು ಪಾಯಿಂಟು. ಕ್ರಾಕ್ ಮಾಡಿರೋದು ಬರ್ಕೊಂಡಿದೀವಿ. ಕೂಲಿಗಾರರು ENM ಇಲ್ಲ ಅಂತಾನು ಬರ್ದಿದ್ದೀವಿ. ENM ಸೈನ್ ಇಲ್ಲ ಅಂತಾನು ಹೇಳಿದೀವಿ. ಕ್ರಾಕ್ ಬಂದಿರೋದು ಹೇಳಿದೀವಿ. ಎಲ್ಲ ಅದನ್ನೇ ಓದ್ತಿರೋದು. ನೆಕ್ಸ್ಟ್ ಇಪ್ಪಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನಕ್ಕೆ ರಕ್ಷಣಗೋಡೆ. ಈ ಅವಧಿಯಲ್ಲಿ 618 ರೂಪಾಯಿ ಮಾತ್ರ ಪೇಮೆಂಟ್ ಆಗಿದೆ. ಕಾಡ್ರಾಮನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘಗಳಿಗೆ ಸಂಜೀವಿನಿ ಶೆಡ್ ನಿರ್ಮಾಣ 618 ರೂಪಾಯಿ ಈ ಅವಧಿಯಲ್ಲಿ ಪಾವತಿಯಾಗಿದೆ. ಇಪ್ಪಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ ಕೂಲಿ 1,17,111 ರೂಪಾಯಿ ಪಾವತಿಯಾಗಿದೆ. ಕಡ್ತಾನೇ ಇಲ್ಲ ಆಫೀಸ್ನಾಗೆ, ಗ್ರಾಮ ಪಂಚಾಯತಿಯಲ್ಲಿ ಕಡ್ತಾನೇ ಇಲ್ಲ. ನಾವು ಅದಕ್ಕೊಂದು ಅರ್ಜಿ ಕೊಟ್ಟಿದ್ದ ಸರ್, ಅದೇನು ಪಂಚಾಯತಿಗೆಲ್ಲ ಬಂದೈತೆ. ಅದೇನು ಪರಿಗಣನೆ ಮಾಡ್ದಂಗೆ ಅಮೌಂಟ್ ಪಾಸ್ ಮಾಡೋದು. ನಾವು ಅರ್ಜಿ ಬರ್ಕೊಟ್ಟಿದ್ದೋ ಅದ್ ಮೇಲಿಂದ ಬಂದೈತಿ ಇಲ್ಲಿಗೆ. ಇವ್ರೇನು ರೆಫರ್ ಮಾಡ್ದಂಗೆ ಅಮೌಂಟ್ ಪಾಸ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇವರೆಲ್ಲ ಶಾಮಿಲ್ ಇವರೇ. ಇದೆಲ್ಲ ಅರ್ಜಿ ನಿಮ್ಮ ಅಧ್ಯಕ್ಷರು ಅವರೇ ಶಾಮಿಲ್ ಆಗ್ಬಿಟ್ಟು ಮಾಡ್ಕೊತಾ ಇರೋದನ್ನ. ನೆಕ್ಸ್ಟು ಸರ್ ಓಕೆನಾ ಬಿಡುವ ಸಾಹೇಬ್, ನೀವು ಏನೋ ನಾನು ಓದೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೋದು ಸಾಹೇಬ್ರೆ, ಅಬ್ಜೆಕ್ಷನ್ ಮಾಡ್ಬೋದು. ನೀವಿಲ್ಲ ಕಡ್ತ ನಾವು ಕೊಟ್ಟಿದ್ದೀವಿ, ಈಗ ಕಡ್ತ ಕೊಟ್ಟಿಲ್ಲ ಅನ್ನೋದು ಸರ್ಕಾರ ಕೊಟ್ಟಿದ್ದು. ಇಪ್ಪಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಅಡುಗೆ ಮನೆ ನಿರ್ಮಾಣ ಕೂಲಿ 47,586 ರೂಪಾಯಿ. ENM ಮಾರುಗಳಿಲ್ಲ, ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ರಕ್ಷಣಾ ಗೋಡೆದು ಕಡತ ಪರಿಶೀಲನೆಗೆ
ಕೊಟ್ಟಿಲ್ಲ. ಹಾಗಾಗಿ ಇಷ್ಟು ಮೊತ್ತವನ್ನು ಆಕ್ಷೇಪಣೆಗೆ ಶಿಫಾರಸು ಮಾಡಲಾಗುವುದು. ರಿಕವರಿ ಅಲ್ವಂತ ಕಣೆ, ಯಾರು ಕಡ್ತ ಕೊಟ್ಟಿಲ್ಲ ಅಂದ್ರೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅಂತ ಅದು. ಅಲ್ಲಪ್ಪ ಹೇಳಕ್ ಕೇಳಪ್ಪ. ಇಂಗ್ಲಿಷ್ ಹೇಳ್ರಿ, ನೀವ್ಯಾಕೆ ಅವನ ಮೇಲೆ ಕ್ವಶನ್ ಮಾಡಿ ಕೇಳ್ತಾನೆ. ನೀವೇ ಸೈನ್ ಹಾಕ್ಬಿಟ್ರೆ ನೀವೇ ಹೇಳಿ. ಇಂಗ್ಲಿಷ್ ಹೇಳ್ತಾ ಇರೋದು ನೀವು 100 ಸತಿ ಕೇಳ್ತಾರ. ಉತ್ತರನೇ ಕೊಡ್ತಾವ್ರೆ. ಕಡತ ಪರಿಶೀಲನೆಗೆ ಉಪ್ಪಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಅಡುಗೆ ಮನೆ ನಿರ್ಮಾಣ, ಕೂಲಿ 47,586 ರೂಪಾಯಿ. ENMR ಇಲ್ಲ, ಅಂದರೆ ಕೂಲಿಗಾರರು ಸೈನ್ ಹಾಕಿರ್ತಾರಲ್ಲ, ಕಾಪೀಸು ಕಡತದಲ್ಲಿಲ್ಲ. ನಿಯಮಾನುಸಾರ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಕೂಲಿಗಾರರ ಸೈನ್ ಇರ್ತದಲ್ಲ, ಆ ಕಾಪಿ ವೆರಿ ಇಂಪಾರ್ಟೆಂಟು, ಕಡತದಲ್ಲಿ ಇರಲೇಬೇಕು. ಅಂದರೆ ಅವ್ರು ಬಂದು ಕೆಲಸ ಮಾಡಿದರೆ ಮಾತ್ರ ಕೂಲಿ ಪಾವತಿ ಮಾಡಬೇಕು ಅಂತ. ಆದರೆ ಅವ್ರು ಬಂದು ಕೆಲಸ ಮಾಡಿದ್ದಾರೆ ಎಂಬುದಕ್ಕೆ ದಾಖಲಾತಿ ಕಡತದಲ್ಲಿಲ್ಲ ಮತ್ತು ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ENMR ಇಲ್ಲದೆ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಯಾರು ಕೆಲಸಕ್ಕೆ ಬಂದಿಲ್ಲ ಅಂತ ಅಷ್ಟು ಮೊತ್ತವನ್ನು ವಸೂಲಾತಿ ಶಿಫಾರಸು ಮಾಡ್ಬೋದು. ಯಾರು ಏನು ಮಾಡೋದು ಹೇಳ್ಬೇಡಿ, ನೀವೇ. ಹಾಂ, ರೈಟ್. ಅವ್ರು ಹೇಳ್ದಲ್ಲ ಪಂಚಾಯತ್ ಸ್ಟಾಫ್ ಕಡೆಗೆ ಬಂದ್ಬಿಡಿ. ಹೋಗಿಲ್ವಾ? ಬೇಡ ಬೇಡ, ನಿಂದೊಂದಿರ್ಬೇಕೇನೋ. ಇಷ್ಟೆಲ್ಲ ರಿಕಾರ್ಡ್ ಇರೋನಾಗ ಅದು ಕಳ್ದೋಗ್ಬಿಡ್ತದ. ಕಳ್ದೋಗದೆ ಅಂತಂದ್ರೆ ಪಂಚಾಯತಿ ಹ್ಯಾಂಡವರದು. ಸರಿ, ಕಳ್ದೋಗದೆ ಅಂತ ಇದು ಪಂಚಾಯತಿ ಇದು ಕಳ್ದೋಗದೆ ಅಂತ ಏನ್ ಕಾರಣ? ಸ್ಕೂಲ್ ಕಾರಣ ಏನ್ರ ಕಳ್ದೋಗದೆ ಅಂದ್ರೆ? ಮತ್ತೆ ಅವ್ರು ಕೇಳ್ರಿ, ನೀವು ಪಿಡಿಒ ಅವ್ರನ್ನೇ ಕೇಳ್ತೀರಾ? ನೀವು ಸುಮ್ಮನೆ ಕುಂತ್ಕೋ. ಕಂಟಿನ್ಯೂಷನ್ ಬೇಡ, 1.5 ಗಂಟೆ 2 ಗಂಟೆ ಅರ್ಧ ಗಂಟೆ ಮಾಡು ಸಾಕು. ಅರ್ಧ ಗಂಟೆ ಆದ್ಮೇಲೆ ಕಳ್ದೋಗದೆ ಅಂತ ಹೇಳೋ ಫೈಲು ಕಳ್ದೋ ಕಾರಣ ಏನು? ಮತ್ತ ಓದ್ಲಾ? ಮತ್ತ ಇಪ್ಪಾಡಿ